ಬಸವಪ್ರಿಯ. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ನಾನು ಇಂದು ಶಿವರಾತ್ರಿಯ ಪುಟ್ಟ ಕಥೆಯನ್ನು ಹೇಳಲು ಬಯಸುತ್ತೇನೆ. ಶಿವರಾತ್ರಿ ಏಕೆ ಆಚರಿಸುತ್ತಾರೆ ಎಂದರೆ, ಅಂದು ಶಿವ ವಿಷ ಕುಡಿದಿದ್ದು ಮತ್ತು ವಿವಾಹವಾಗಿ ಹೀಗೆ ಪರ್ವತದ ರಾಜ ಹಿಮವಂತ ರಾಜ ಅವರ ವಿವಾಹ ಸ್ವರ್ಗದ ರಾಣಿ ಮೇನಕದ ಜೊತೆ ಆಗುತ್ತೆ. ಅವರ ಮಗಳು ಪಾರ್ವತಿ. ಅವರಿಗೆ ಚಿಕ್ಕ ಇದ್ದಾಗಲೇ ಒಂದು ಆಸೆ ಇತ್ತು. ಅದೇನೆಂದರೆ ಶಿವನನ್ನು ಮದುವೆಯಾಗಬೇಕು ಎಂದು. ಹೀಗೆ ನಾರದರು ಅವರ ತಂದೆ ಇರುತ್ತಾರಲ್ಲ, ಪರ್ವತದ ರಾಜ ಹಿಮವಂತ ರಾಜ, ನಾರದರು ಪಾರ್ವತಿಗೆ ಶಿವನನ್ನು ಮದುವೆಯಾಗಲು ಇಷ್ಟ ಎಂದು ಹೇಳುತ್ತಾರೆ. ಇದಕ್ಕೆ ಹಿಮವಂತ ರಾಜ ಪಾರ್ವತಿಯ ಮನಸ್ಸಿನಲ್ಲಿ ಬದಲಾಯಿಸಬೇಕು ಎಂದು ಪ್ರಯತ್ನ ಪಡುತ್ತಾರೆ. ಆದರೆ ಅದು ಬದಲಾಗಲ್ಲ. ಹೀಗೆ ಒಂದು ದಿನ ಹಿಮವಂತ ರಾಜ ಕೈಲಾಸಕ್ಕೆ ಹೋಗಿ ಪಾರ್ವತಿ ನಿಮ್ಮ ಸೇವೆ ಮಾಡುತ್ತಾಳೆ ಎಂದು ಹೇಳಿ ಹೊರಟು ಹೋದರು. ಹೀಗೆ ಆಗ ತಾರಕಾಸುರ ಎಂಬ ಒಬ್ಬ ರಾಕ್ಷಸನು ಬಹಳ ಅಸುರರಾಗಿರುತ್ತಾರೆ. ಅವರಿಗೆ ಶಿವನ ಮಗನೇ ಸಾಯಿಸಬಹುದು ಎಂದು ಶಿವ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಇದಕ್ಕೆ ಮದುವೆಯಾಗಲೇಬೇಕು. ಹೀಗೆ ಬ್ರಹ್ಮನಿಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿತ್ತು. ಹೀಗೆ ಬ್ರಹ್ಮ ಒಂದು ದಿನ ಪ್ರೀತಿಯ ದೇವರಾದ ಮನ್ಮಥನನ್ನು ಕರೆದು ಹೀಗೆ ಹೇಳುತ್ತಾರೆ, ನೀನು ಶಿವನ ಮೇಲೆ ಪ್ರೀತಿಯ ಬಾಣ ಎಸೆ ಮತ್ತು ಅವರು ಪಾರ್ವತಿಯನ್ನು ಪ್ರೀತಿಸತೊಡಗುತ್ತಾರೆ ಎಂದು ಹೇಳಿದಾಗ ದೇವರಾದ ಮನ್ಮಥನು ಕೈಲಾಸಕ್ಕೆ ಹೋಗುತ್ತಾರೆ. आग कैलासಕ್ಕೆ होगी सगळे त्यांनी त्यांचे आहेत का? ते दोघं मुलगा मुलगी तुमचे आहेत का? छान मुलं ಭಗವಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ. ಮತ್ತು ಪಾರ್ವತಿ ಶಿವನನ್ನು ಪೂಜೆ ಮಾಡುವಾಗ ಅವರು ಪ್ರೀತಿಯ ಬಾಣವನ್ನು ಎಸೆಯುತ್ತಾರೆ. ಇದಕ್ಕೆ ಶಿವನು ಕೋಪಗೊಂಡು ಮೂರನೇ ಕಣ್ಣನ್ನು ತೆಗೆದು ಮನ್ಮಥನನ್ನು ಭಸ್ಮ ಮಾಡುತ್ತಾರೆ. ಹೀಗೆ ನಮ್ಮ ಪಾರ್ವತಿಗೆ ಒಂದು ವಿಷಯ ಅರ್ಥ ಆಗುತ್ತೆ. ಯಾವ ದೇವತೆಗಳು ಮದುವೆಯಾಗಬೇಕೆಂದರೆ ಧ್ಯಾನ ಪೂಜೆ ಮಾಡಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಹೀಗೆ ಒಂದು ದಿನ ಪಾರ್ವತಿ ದೇವರು ಶಿವನನ್ನು ಪೂಜೆ ಮಾಡುವಾಗ ಒಬ್ಬ ಋಷಿ ಬಂದು ಹೇಳುತ್ತಾರೆ, ನೀನೇಕೆ ಶಿವನನ್ನು ಪೂಜೆ ಮಾಡುತ್ತಿದ್ದೀಯ? ಪಾರ್ವತಿಯವರು ನಡೆದ ವಿಷಯ ಎಲ್ಲ ಹೇಳುತ್ತಾರೆ. ಇದಕ್ಕೆ ಋಷಿ ಹೇಳುತ್ತಾರೆ, ಶಿವನನ್ನು ನಂಬಬೇಡ, ಶಿವನು ಮೋಸಗಾರ, ಶಿವನ ಸುಳ್ಳು ಹೇಳುತ್ತಾನೆ ಎಂದು ಕೋಪ ಬರುತ್ತೆ. ಇದಕ್ಕೆ ಅವರು ನಂಬಿರಲಿಲ್ಲ. ಋಷಿ ತಮ್ಮ ನಿಜವಾದ ರೂಪವನ್ನು ತೋರಿಸುತ್ತಾರೆ. ಅವರ ಯಾರೂ ಇಲ್ಲ,
ನಮ್ಮ ಶಿವಪ್ಪ. ಹೀಗೆ ಅವರು ಮದುವೆ ಮಾಡಲು ಇಷ್ಟಪಡುತ್ತಾರೆ. ಹೀಗೆ ಎಲ್ಲರ ಆಶೀರ್ವಾದದಿಂದ ಶಿವ ಮತ್ತು ಪಾರ್ವತಿಯ ಮದುವೆಯಾಗುತ್ತೆ. ಮದುವೆಯಾದ ನಂತರ ಎಲ್ಲಾ ದೇವತೆಗಳು ಮನ್ಮಥನಿಗೆ ಇನ್ನೊಂದು ಜೀವ ಕೊಡು ಅವರು ಬ್ರಹ್ಮನ ವಿಷಯದಂತೆ ತಿಳಿದು ಮಾಡಿದ್ದಾರೆ. ಇದಕ್ಕೆ ಶಿವನು ಮನ್ಮಥಿಗೆ ಇನ್ನೊಂದು ಜೀವ ಕೊಡುತ್ತಾರೆ. ಹೀಗೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಒಬ್ಬ ಮಗ ಹುಟ್ಟುತ್ತಾನೆ. ಅವನೇ ನಮ್ಮ ಸನ್ಮುಖ. ಅವರಿಗೆ 6 ಮುಖ ಇದ್ದಕ್ಕೆ ಸನ್ಮುಖ ಎಂದು ಕರೆಯುತ್ತಾರೆ. ಇನ್ನೊಬ್ಬ ಮಗ ನಮ್ಮ ಪ್ರೀತಿಯ ಗಣಪ. ಪ್ರೀತಿಯಿಂದ ನಾವು ಗಣಪ ಎಂದು ಕರೆಯುತ್ತೇವೆ. ಸನ್ಮುಖ ಅವರು ಸಣ್ಣಗಿದ್ದಾಗಲೇ ಬಾಲ್ಯದಲ್ಲೇ